ನಮಸ್ಕಾರ ಎಲ್ಲ KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಕ್ವಿಕ್ಕಾಗಿ ಒಂದಿಷ್ಟು ಅಪ್ಡೇಟನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಿದ್ದೀವಿ ವಿದ್ಯಾರ್ಥಿಗಳೇ. ಸೊ ಆ ಅಪ್ಡೇಟ್ ಏನು ಅಂತ ನೋಡೋದಾಗಿದ್ದರೆ, ಮೊದಲನೇದಾಗಿ ಏನು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಡೇಟ್ ಯಾವಾಗ ಅಂತ, ಹಾಗೆ ಏನು ನಿಮಗೆ ಆಪ್ಷನ್ ಎಂಟ್ರಿಗೆ ಎಡಿಟಿಂಗ್ ಡೇಟ್ ಅನೌನ್ಸ್ ಆಗಿದೆಯಾ ಇಲ್ವಾ, ಯಾವತ್ತು ಮಾಡ್ತಾರೆ ಅಂತ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ನೀಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಿದ್ದೀವಿ, ನೀಟ್ ಲಾಸ್ಟ್ ಡೇಟ್ ಬಗ್ಗೆ. ಇಷ್ಟು ಅಪ್ಡೇಟ್ಸ್ ಆಗಿರುತ್ತೆ ಇವಾಗ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರುವಂಥದ್ದು. ಮೊದಲನೇದಾಗಿ ನಾವು ನೀಟ್ ಲಾಸ್ಟ್ ಡೇಟ್ ಬಗ್ಗೆ ತಿಳ್ಕೊಳ್ಳುವ. ಸೊ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು August 19th ಲಾಸ್ಟ್ ಡೇಟ್ ಆಗಿರುತ್ತೆ, ಏನು ಕಾಲೇಜಿಗೆ ರಿಪೋರ್ಟಿಂಗ್ ಆಗಲಿಕ್ಕೆ ವಿದ್ಯಾರ್ಥಿಗಳಿಗೆ. ಸೊ ಅಂದರೆ ನಾಳೆ ಕೊನೆಯ ದಿನಾಂಕ ಆಗಿರುತ್ತೆ. ವಿದ್ಯಾರ್ಥಿಗಳು ನಾಳೆ ಕಾಲೇಜ್ ಅವರ್ಸ್ ಒಳಗಡೆ ಹೋಗಿ ರಿಪೋರ್ಟಿಂಗ್ ಆಗಬೇಕಾಗುತ್ತೆ. ಸೊ ಇದು ಮೊದಲೇ ಅಪ್ಡೇಟು, ಮತ್ತು ಎಕ್ಸ್ಟೆಂಡ್ ಮಾಡಲ್ಲ, ಚಾನ್ಸಸ್ ಫುಲ್ ಲೋ ಇದೆ ಎಕ್ಸ್ಟೆಂಡ್ ಮಾಡುವಂಥದ್ದು. ಹಾಗೆ ಎರಡನೇ ಅಪ್ಡೇಟಿಗೆ ಬರೋದಾಗಿದ್ದರೆ, ಏನು MCC ಅವರು ಅವ್ರದ್ದು ನೀಟ್ ಫಸ್ಟ್ ರೌಂಡ್ ಏನು ಲಾಸ್ಟ್ ಡೇಟ್ ಕೊಟ್ಟಿರೋದೇನು ಅಂತ ಹೇಳಿದರೆ ರಿಪೋರ್ಟಿಂಗ್ ಅಥವಾ ಜಾಯ್ನಿಂಗಿಗೆ 22nd of August. ನಾನಿಲ್ಲಿ ಸರ್ಕ್ಯುಲರಲ್ಲಿ ತೋರಿಸ್ತಾ ಇದ್ದೀನಿ, ರಿಪೋರ್ಟಿಂಗ್ ಬಾರ್ ಜಾಯ್ನಿಂಗ್ ಅಂತ ಇದೆ, ನೋಡ್ಬೋದು ನೀವು. 22nd of August ಅವ್ರಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅಲ್ಲಿವರೆಗೂ ಕೂಡ ಅವ್ರದ್ದು ಏನು ಫಸ್ಟ್ ರೌಂಡ್ ಒಂದು ನಡೀತಾ ಇರುತ್ತೆ. ಸೊ ಹಾಗಾಗಿ ನಮ್ಮ KA ಏನು ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡ್ಬೋದು ಅದರೊಳಗಡೆ, ಬಟ್ 19th ಒಳಗಡೆ ಮಾಡಲಿಕ್ಕಾಗಲ್ಲ, ಬಿಕಾಸ್ KA ಕೂಡ 19th ವರೆಗೆ ನಡೀತಾ ಇರುತ್ತೆ. ಸೊ ನೀಟಿಂದು ಹಾಗಾಗಿ ಒಂದು ಸೆಕೆಂಡ್ ರೌಂಡ್ ಡೇಟ್ ಯಾವಾಗ ಅಂತ ಹೇಳೋದಾಗಿದ್ದರೆ, 21st ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯವರಿಂದ ಒಂದು ಡೀಟೇಲ್ಡ್ ಶೆಡ್ಯೂಲ್ ರಿಲೀಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಶೆಡ್ಯೂಲಲ್ಲಿ ಏನಂತ ಹೇಳಿದರೆ, ಏನು ನಿಮಗೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಟೈಮು, ಹಾಗೆ ಸೆಕೆಂಡ್ ರೌಂಡ್ ಏನು ಡೇಟ್ ರಿಸಲ್ಟ್ ಅನೌನ್ಸ್ ಆಗೋದು ಯಾವಾಗ, ಹಾಗೆ ಇದೆಲ್ಲ ಕೂಡ ಇನ್ ಡೀಟೇಲ್ ಆಗಿರುತ್ತೆ ಶೆಡ್ಯೂಲಲ್ಲಿ. ಒನ್ಸ್ ಅಫಿಷಿಯಲ್ ಏನು ಸರ್ಕ್ಯುಲರ್ ಬಂದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಸೊ ಯಾವುದಕ್ಕೂ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಹಾಗೆ ಇನ್ನೊಂದು ಮುಖ್ಯವಾದಂಥ ಒಂದು ಸಂಗತಿ ವಿದ್ಯಾರ್ಥಿಗಳೇ, ಸೊ ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಕಾಲೇಜ್ ಫೀಸ್ ಜಾಸ್ತಿ ಇದೆ, ನನಗೆ ಸ್ಕಾಲರ್ಶಿಪ್ಸ್ ಬೇಕಿತ್ತು ಸರ್, ಯಾವುದಾದ್ರು 100% ಬರುವಂಥ ಸ್ಕಾಲರ್ಶಿಪ್ಸ್ ಇದೆಯಾ, ಏನು ಬಿಗ್ ಅಮೌಂಟ್ ಸ್ಕಾಲರ್ಶಿಪ್ಸು. ಸೊ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಇವಾಗ ವಿಡಿಯೋನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಯಾವ್ಯಾವ ಸ್ಕಾಲರ್ಶಿಪ್ಸ್ಗಳು ಇದ್ದಾವೆ, ಸೊ ಅದರಲ್ಲಿ ಯಾವ್ಯಾವುದು ಕೂಡ ನಿಮಗೆ 100% ಬರುತ್ತೆ, ಯಾವುದು ಬಿಗ್ ಅಮೌಂಟ್ ಸ್ಕಾಲರ್ಶಿಪ್ಸ್, ಯಾವುದನ್ನು ನೀವು ತಪ್ಪದೇ ಅಪ್ಲೈ ಮಾಡಬೇಕು ಅನ್ನುವಂಥದ್ದು ಎಲ್ಲದನ್ನು ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ನಾನು ನಿಮ್ಮದು ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಯೋದ್ರೊಳಗಡೆ ನಾನು ಪಬ್ಲಿಷ್ ಮಾಡ್ತೀನಿ ಆ ವಿಡಿಯೋನ. ಸೊ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಸಿಗುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಬೇಡಿ. ಸೊ ನಾನು ಏನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಗಲೇ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ಸ್ ಬರುತ್ತೆ. ಇಷ್ಟ ಆಗಿತ್ತು ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.